ಓಕೆ, ಚನ್ನಪಟ್ಟಣ ಟೌನ್ ಮೇಲೆ CPY ಪ್ರಭುತ್ವ, ಅದನ್ನು ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ. ಒಂದು ಅಲ್ಪಸಂಖ್ಯಾತ ಮತಗಳನ್ನು ಸಾಲಿಡ್ ಆಗಿ ಅವರು ಪಡ್ಕೊಂಡಿದ್ದಾರೆ. ಹಾಗಾಗಿ ಯೋಗೇಶ್ವರ್ಗೆ ಭಾರೀ ಮುನ್ನಡೆ, 15,000 ಮತಗಳ ಮುನ್ನಡೆಯನ್ನು ಸದ್ಯಕ್ಕೆ ಕಾಯ್ದುಕೊಂಡಿದ್ದಾರೆ. ಸಂಡೂರಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆ 3,000 ಚಿಲ್ಲರೆಗೆ ಬಂದ್ಬಿಟ್ಟಿದ್ದಾರೆ ಈಗಾಗಲೇ ಅನ್ನಪೂರ್ಣ ಅವರು 9ನೇ ಸುತ್ತಿನ ಮತ ಎಣಿಕೆಯ ಬಳಿಕ. ಇನ್ನು ಶಿಗ್ಗಾಂವಿಯಲ್ಲಿ ಯಾಸಿರ್ಗೆ 355 ಮತಗಳ ಮುನ್ನಡೆ ಕಡಿಮೆ ಆಯಿತು, ಯಾಕಂದರೆ ಅವರು 1,000 ಲೀಡಲ್ಲಿದ್ದರು. ಈಗ ಅದು 355ಕ್ಕೆ ಇಳಿದಿದೆ. ಈ ಕ್ಷಣದ ಟ್ರೆಂಡ್ ನಾವು ಹೇಳ್ತಾ ಇರೋದು, ಕರ್ನಾಟಕದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಶಿಗ್ಗಾಂವಿ, ಸಂಡೂರು ಮತ್ತು ಚನ್ನಪಟ್ಟಣ ಈ ಕ್ಷಣಕ್ಕೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಆ ಹೆಚ್ಚು ಕಡಿಮೆ ಅರ್ಧ ಮತ ಎಣಿಕೆ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ ಅರ್ಧ ಮತ ಎಣಿಕೆ ಆಗಬೇಕು. ಅದಕ್ಕೆ ಹೆಚ್ಚು ಕಡಿಮೆ ಇನ್ನೊಂದು ಅವರ್ ಆಗ್ತಾ ಇದ್ದ ಹಾಗೆಯೇ ನಿಮಗೊಂದು 13, 14, 15 ರೌಂಡ್ ಆದರೆ ಅಲ್ಲಿಗೆ ಅದಾದಮೇಲೆ ನಿಧಾನಕ್ಕೆ ಅದು ಸ್ಟ್ಯಾಗ್ನೆಂಟ್ ಆಗ್ತಾ ಬರುತ್ತೆ, ನಿಲ್ತಾ ಹೋಗುತ್ತೆ. ಮಾರ್ಜಿನ್ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಲೀಡ್ ಎಷ್ಟಿದೆ ಅನ್ನೋದ್ರ ಮೇಲೆ ಯಾರು ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಅಂದಾಜು ಮಾಡ್ಬೋದು. ಮಹಾರಾಷ್ಟ್ರದ ವಿಚಾರಕ್ಕೆ ಬರೋದಾದರೆ 218 ಕ್ಷೇತ್ರಗಳಲ್ಲಿ BJPಯ ಮಹಾಯುತಿಯವರು ಮತ್ತು 58ರಲ್ಲಿ ಕಾಂಗ್ರೆಸ್ನ ಮಹಾವಿಕಾಸ್ ಅಘಾಡಿಯವರು ಮುನ್ನಡೆಯಲ್ಲಿದ್ದಾರೆ. ಟ್ರೆಂಡ್ ಇತರರು 12 ಕ್ಷೇತ್ರಗಳು. ಆಲ್ಮೋಸ್ಟ್ ಅಲ್ಲಿ ಜಾರ್ಖಂಡ್ ವಿಚಾರಕ್ಕೆ ಬರೋದಾದರೆ ಗ್ಯಾಪ್ ಜಾಸ್ತಿ ಆಗಿದೆ ಮುನ್ನಡೆ ವಿಚಾರದಲ್ಲಿ. 40 ಕೂತಿದ್ರು, ಈಗ ಅರ್ಧ ಗಂಟೆ ಹಿಂದೆ 40 ಕೂತಿದ್ದವರು ಈಗ BJP 29 ಮತ್ತು ಜಾರ್ಖಂಡ್ ಮುಕ್ತಿ ಮೋರ್ಚಾ ಒಕ್ಕೂಟದವರು 49 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಇತರರು 3 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ. ಈ ಕ್ಷಣದ ಟ್ರೆಂಡನ್ನು ತಾವು ಗಮನಿಸ್ತಾ ಇದ್ದೀರಾ. ಸೊ ಹಾಗಾಗಿ BJP 223 ಕ್ಷೇತ್ರಗಳು, ನಂಬರು ಸ್ವಲ್ಪ ಒಂದು 5 ಕ್ಷೇತ್ರದಲ್ಲಿ ಹಿಂದೆ ಮುಂದೆ ಆಗ್ತಾ ಇದೆ. ಒಂದು ಸ್ವಲ್ಪ ಹೊತ್ತಿಗೆ ಅದು 5 ಜಾಸ್ತಿ ಆಗಿರುತ್ತೆ, 5 ಕಡಿಮೆ ಆಗಿರುತ್ತೆ. ಬಟ್ ಕಾಂಗ್ರೆಸ್ ನೇತೃತ್ವದ ಒಕ್ಕೂಟ ಮಾತ್ರ 54 ಕ್ಷೇತ್ರಗಳಲ್ಲಿ ಮಾತ್ರ ಈಗ ಸದ್ಯಕ್ಕೆ ಮುನ್ನಡೆಯಲ್ಲಿ ಕಂಡು ಬರ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮಾತ್ರ ಇದು ಅನಿರೀಕ್ಷಿತ, ಯಾಕೆಂದರೆ ನಿಮಗೆ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಈ ನಂಬರನ್ನು BJP ಒಕ್ಕೂಟಕ್ಕೆ ಕೊಟ್ಟಿರಲಿಲ್ಲ. ಜಾರ್ಖಂಡ್ನಲ್ಲೂ ಕೂಡ BJP ಮೈತ್ರಿಕೂಟನೇ ಹೆಚ್ಚು ಕಡಿಮೆ ಅಧಿಕಾರಕ್ಕೆ ಬರುತ್ತೆ ಅಂತಂದ್ಬಿಟ್ಟು ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದ್ವು. ಈಗ ಸದ್ಯಕ್ಕೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಒಕ್ಕೂಟ, ಅದರಲ್ಲಿ ಕಾಂಗ್ರೆಸ್ ಕೂಡ ಇದೆ, ಜಾಸ್ತಿ ಇದೆ. ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರ್ತಾ ಇದ್ದ ಹಾಗೆ ನಾನು ಹೇಳ್ತಾ ಇದ್ದೆ, ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ 15,000 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. 15,000 ಮತಗಳು. ಚನ್ನಪಟ್ಟಣ ಟೌನ್ನಲ್ಲಿ ಭಾರೀ ಪ್ರಭುತ್ವವನ್ನು ಸಾಧಿಸಿದ್ದಾರೆ CPY. ಚನ್ನಪಟ್ಟಣ ಟೌನ್ನಲ್ಲಿ ಸರ್ ಹೇಳ್ತಾ ಇದ್ದ ಹಾಗೆಯೇ 15,000 ಇಟ್ಸ್ ನಾಟ್ ಎ ಸ್ಮಾಲ್ ಲೀಡ್. ಅರ್ಧದಷ್ಟು ವೋಟಿಂಗ್ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಜಾಸ್ತಿ ಆಗಬೇಕು. ಯಾವ ಥರ ಆಗುತ್ತೆ? ಈ 15,000 ತೆಗೆದಾಕಿ ನಿಖಿಲ್ ಮುಂದಕ್ಕೆ ಬರಬೇಕು ಅಂದರೆ ಹೆಚ್ಚು ಕಡಿಮೆ ಒಂದೊಂದು ರೌಂಡ್ನಲ್ಲಿ ಮಿನಿಮಮ್ 1,500 ಲೀಡ್ ಥರ ಒಂದು 4-5 ರೌಂಡ್ ಬರಬೇಕಾಗುತ್ತೆ. ಇಲ್ಲ ಅಂತಂದರೆ ಕಷ್ಟ. ಸಮಬಲದ ಹೋರಾಟ ಇದ್ದರೆ. ಆಮೇಲೆ ಸರ್ ಹೇಳ್ತಾ ಇದ್ರು, ಕೇವಲ ಅಲ್ಪಸಂಖ್ಯಾತ ಅಂತಲೇ ಅಲ್ಲ, ಉಳಿದ ಸಮುದಾಯಗಳ ಮತಗಳನ್ನು ಕೂಡ CP ಯೋಗೇಶ್ವರ್ ಏನು ಕಳ್ಕೊಂಡಿಲ್ಲ. CP ಯೋಗೇಶ್ವರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಸಂಡೂರಿನಲ್ಲಿ ಬಂಗಾರು ಹನುಮಂತು ಮತ್ತು ಇವ್ರ ನಡುವೆ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಅನ್ನಪೂರ್ಣ ಅವರ ನಡುವೆ ಲೀಡ್ ಕಡಿಮೆ ಇದೆ, ಹಾಗಾಗಿ ಯಾವ ಸುತ್ತಿನಲ್ಲಿ ಏನು ಬೇಕಾದರೂ ಆಗ್ಬೋದು. ಜಾರ್ಖಂಡಲ್ಲಿ ಮಾತ್ರ ಜಾರ್ಖಂಡ್ ಮುಕ್ತಿ ಮೋರ್ಚಾದವರು ಭಾರಿ ಗ್ಯಾಪ್ ತಗೋತಾರೆ, ಹೆಚ್ಚು ಕಡಿಮೆ ಅರ್ಧ. ಅಂದರೆ BJPಗಿಂತ ಡಬಲ್ ಜಾರ್ಖಂಡ್ ಮುಕ್ತಿ ಮೋರ್ಚಾದವರು ಮುನ್ನಡೆಯಲ್ಲಿದ್ದಾರೆ. ಇದು ಸದ್ಯಕ್ಕೆ ಆಗಿರ್ತಕ್ಕಂಥ ಟ್ರೆಂಡ್, ನಾವು ಹೇಳ್ತಾ ಇದ್ದೀವಿ ಸದ್ಯದ ಟ್ರೆಂಡ್. ಸೊ ಚನ್ನಪಟ್ಟಣದ ಭಾರ ಮಜಾ ಆಗಿದ್ದು, ಚನ್ನಪಟ್ಟಣ ಏನಾಗ್ಬಿಡುತ್ತೆ ಅಂತೇಳಿ ಅವರೇ ಹೇಳ್ತಾ ಇದ್ರು. 13ನೇ ತಾರೀಕಿಗೆ ಮತದಾನ ಆದ ನಂತರ 14ನೇ ತಾರೀಕಿಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳ್ತಾ ಇದ್ದಂಥ ಯೋಗೇಶ್ವರ್ ಅವರು ಏನೇ ಇದ್ರೂ ಕೂಡ ನ್ಯಾರೋ ಮಾರ್ಜಿನ್ ಆಗ್ಬಿಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ನ್ಯಾರೋ ಮಾರ್ಜಿನ್ ವಿಚಾರ ಇರಲಿ, ಈಗ 15,000 ಅಂತರಕ್ಕೆ ಬಂದು ತಲುಪಿದೆ ಅಂತಿದ್ದಾರೆ. ಬಟ್ ನನಗನ್ನಿಸ್ತಾ ಇರೋದು ಟೌನ್ನಲ್ಲಿರುವಂಥ ಮುಸ್ಲಿಂ ವೋಟ್ಸ್ಗಳು ಒನ್ ಸೈಡೆಡ್ ಇದ್ದಂಗಿದೆ. ಒನ್ ಸೈಡೇ ಆಗುತ್ತೆ, ಡೌಟೇ ಇಲ್ಲ, ಅದು ಒನ್ ಸೈಡೇ ಪೂರ್ತಿಯಾಗಿ. ಅದರಲ್ಲಿ ಜಮೀರ್ ಅವ್ರ ಹೇಳಿಕೆಯನ್ನ ಕೊಟ್ಟಿದೆಯಲ್ಲ, ಅದನ್ನ ಹೇಳಿದ್ರು ಯೋಗೇಶ್ವರ್ ಅವರು, ಅದು ನಮಗೆ ಲಾಭ ತಂದು ಕೊಡ್ಬೋದು. ಆದರೆ ಬೇರೆ ರೀತಿಯಲ್ಲಿ ಒಕ್ಕಲಿಗ ಓಟ್ಗಳು ಏನಾಗುತ್ತೆ ಅಂತ. ಸೊ 18,898 ಮತಗಳ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಯೋಗೇಶ್ವರ್ ಅವರು. ರೌಂಡ್ಸ್ಗಳು 10ನೇ ರೌಂಡ್ ವರೆಗೂ ಕೂಡ ಅದು ನಗರ ಪ್ರದೇಶದಲ್ಲಿರುವಂತಹ ವೋಟ್ಗಳಾಗಿದೆ. 10ನೇ ರೌಂಡ್ ವರೆಗೂ. 10ನೇ ರೌಂಡ್ ಆದ ನಂತರ ಗ್ರಾಮೀಣ ಭಾಗದ ರೌಂಡ್ಸ್ಗಳು ಓಪನ್ ಆಗುತ್ತೆ. ಆಗ ಏನಿದೆ ಅನ್ನುವಂಥದ್ದನ್ನ ನೋಡ್ಬೇಕೀಗ. 18,898 ಮತಗಳ ಅಂತರ ಇದೆ. 9ನೇ ಸುತ್ತಿನ ಅಂತ್ಯಕ್ಕೆ ಭಾರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ನಗರ ಪ್ರದೇಶದಲ್ಲಿರುವಂಥದ್ದು.
ಸೊ ಒಟ್ಟು 33-35 ಸಾವಿರ ಮುಸ್ಲಿಂ ಮತಗಳಿರುವಂಥದ್ದು ನಗರ ಪ್ರದೇಶದಲ್ಲಿ. ಸೊ 9ನೇ ಸುತ್ತಿನ ಈಗ ಯೋಗೇಶ್ವರ್ ಅವರು ಮುನ್ನಡೆಯಲ್ಲಿದ್ದಾರೆ. 18,898 ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಅಲ್ಲಿ 9ನೇ ಸುತ್ತಾಗಿರೋದ್ರಿಂದ 90,000 1 ಲಕ್ಷ ಚಿಲ್ಲರೆ ಸುತ್ತು ಎಣಿಕೆ ಆಗಿದೆ. ಇನ್ನೂ 11 ಸುತ್ತು ಮತ ಎಣಿಕೆ ಬಾಕಿ ಇದೆ. ಅಂದ್ರೆ 1 ಲಕ್ಷದವರೆಗೂ ಕೂಡ ಮತ ಎಣಿಕೆ ಬಾಕಿ ಇದೆ. ಆ ಗ್ರಾಮೀಣ ಭಾಗದಲ್ಲಿರುವಂತ ಒಕ್ಕಲಿಗ ಮತಗಳಿದೆಯಲ್ಲ, ಅದು ಹೇಗೆ ಯಾವ ರೀತಿಯಾದಂಥ ಪರಿಣಾಮವನ್ನು ಉಂಟು ಮಾಡಿದೆ? ಯೋಗೇಶ್ವರ್ ಅನ್ಕೊಂಡ ರೀತಿಯಲ್ಲಿ ಒಕ್ಕಲಿಗ ಮತಗಳು ಸ್ವಲ್ಪ ಸಿಕ್ಕಿದೆಯಾ ಅಥವಾ ಅದಕ್ಕೇನಾದ್ರೂ ಡ್ಯಾಮೇಜ್ ಆಗಿದೆಯಾ ಅನ್ನುವಂಥದ್ದನ್ನ ಬಹಳ ಬಹಳ ಅಬ್ಸರ್ವ್ ಮಾಡಬೇಕಾಗಿದೆ. ಸದ್ಯಕ್ಕೆ 9 ಸುತ್ತಿನ ಮತದಲ್ಲಿ ಎಣಿಕೆಯಲ್ಲಿ 18,000 ಚಿಲ್ಲರೆ ಮತಗಳನ್ನ ಪಡ್ಕೊಂಡಿದ್ದಾರೆ. ಭಾರಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಆದರೆ ಟೌನ್ ಮೇಲೆ ಭಾರಿ ಹಿಡಿತವನ್ನ ಸಾಧಿಸಿಕೊಂಡಿದ್ದಾರೆ. ಯಾಕೆ ಹಿಡಿತ ಸಾಧಿಸಿಕೊಂಡಿದ್ದಾರೆ ಅಂತಂದ್ರೆ, ಇಟ್ಸ್ ಎ ಕಾಂಗ್ರೆಸ್ ಬೇಸ್ಡ್ ಓಟ್ಸ್. ನಿಖಿಲ್ಗೆ ಕ್ಷಣಕ್ಕೂ ಆಘಾತ. ಕಳೆದ 4 ರೌಂಡ್ಸ್ಗಳಲ್ಲಿ ಮಾತ್ರ ಈ ರೌಂಡ್ಸ್ಗಳ ಸಮಸ್ಯೆ ಆಗಿರೋದು. ಕಳೆದ 4 ಸುತ್ತಿನಲ್ಲಿ ಈ ಟ್ರೆಂಡ್ ಬದಲಾವಣೆ ಆಗಿರೋದು ನಿಖಿಲ್ಗೆ.